ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಕ್ವಶನ್ ಇಸ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಯೂಸ್ಡ್. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಏನೇನು ಯೂಸ್ ಮಾಡಿದೆ ಅಂತ, ಲೈಕ್ ಟ್ರಾನ್ಸಿಸ್ಟರ್ಸ್, ಎ ಟ್ರಾನ್ಸಿಸ್ಟರ್ಸ್, ಬಿ ವ್ಯಾಕ್ಯೂಮ್ ಟ್ಯೂಬ್ಸ್, ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಡಿ ಮೈಕ್ರೋಪ್ರೊಸೆಸರ್. ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ ವ್ಯಾಕ್ಯೂಮ್ ಟ್ಯೂಬ್ಸ್. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆಗಿ ಯೂಸ್ ಮಾಡಿರ್ತಾರೆ. ಸೊ ರೈಟ್ ಆನ್ಸರ್ ಇಸ್ ವ್ಯಾಕ್ಯೂಮ್ ಟ್ಯೂಬ್ಸ್, ಆಪ್ಷನ್ ಬಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ದ ಪೀರಿಯಡ್ ಆಫ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಇಸ್. ಪೀರಿಯಡ್ ಆಫ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಎಲ್ಲಿಂದ ಎಲ್ಲಿವರೆಗೂ ಅಂತ. ಆಪ್ಷನ್ ಎ 1946 to 1959, ಆಪ್ಷನ್ ಬಿ 1959 to 1965, ಆಪ್ಷನ್ ಸಿ 1965 to 1971, ಆಪ್ಷನ್ ಡಿ 1971 to 1980. Right answer is option A, 1946 to 1959 is the right answer. Next question. Third, which language was mainly used in first generation computers? ಯಾವ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರು ಮೇನ್ಲಿ ಫಸ್ಟ್ ಕಂಪ್ಯೂಟರ್ ಜನರೇಷನ್ ಅಲ್ಲಿ ಅಂದ್ರೆ? ಆಪ್ಷನ್ಸ್ ನೋಡಿ ಹೀಗಿದೆ. ಆಪ್ಷನ್ ಎ ಅಸೆಂಬ್ಲಿ ಲ್ಯಾಂಗ್ವೇಜ್, ಆಪ್ಷನ್ ಬಿ ಮಷಿನ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಐ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ ಡಿ ಜಾವಾ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮೆಷಿನ್ ಲ್ಯಾಂಗ್ವೇಜ್. ಮೆಷಿನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿರ್ತಾರೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ. ಓಕೆನಾ? ಸೆಕೆಂಡ್ ಜನರೇಷನ್ ಅಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರು, ಫಸ್ಟ್ ಅಲ್ಲಿ ಮೆಷಿನ್ ಲ್ಯಾಂಗ್ವೇಜ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ ಫೋರ್ತ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್? ಯಾವುದು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ ಆಗಿರುತ್ತೆ ಅಂತ? ಆಪ್ಷನ್ ಎ IBM 7094, ಆಪ್ಷನ್ ಬಿ IBM 650, ಸಿ PDP 11, ಡಿ Apple II. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ IBM 650. ಎಕ್ಸಾಂಪಲ್ಸ್ ಯಾವ್ದು ಫಸ್ಟ್ ಜನರೇಷನ್ಗೆ ನಾವು ನೋಡಿದ್ವಿ ಅಲ್ವಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ? ಎಕ್ಸಾಂಪಲ್ಸ್ EDSAC, EDVAC, UNIVAC, IBM 701, IBM 650. ಸೊ ರೈಟ್ ಆನ್ಸರ್ ಇಸ್ IBM 650 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಆಪ್ಷನ್ ಫಿಫ್ತ್ ಕ್ವಶನ್. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ರಿಪ್ಲೇಸ್ಡ್. ಆಪ್ಷನ್ ಎ ICs with microprocessor, ಆಪ್ಷನ್ ಬಿ vacuum tubes with transistor, ಆಪ್ಷನ್ ಸಿ transistors with ICs, ಆಪ್ಷನ್ ಡಿ ultra large scale integrated with AI artificial intelligence. ರೈಟ್ ಆನ್ಸರ್ ಯಾವುದು? ಸೆಕೆಂಡ್ ಜನರೇಷನ್ ಏನನ್ನ ರಿಪ್ಲೇಸ್ ಮಾಡ್ತು ಅಂತ? ಏನೇನು ರಿಪ್ಲೇಸ್ ಮಾಡ್ತು? ವ್ಯಾಕ್ಯೂಮ್ ಟ್ಯೂಬ್ಸ್ ವಿತ್ ಟ್ರಾನ್ಸಿಸ್ಟರ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ ಬದಲಾಗಿ ಟ್ರಾನ್ಸಿಸ್ಟರ್ ನ ಯೂಸ್ ಮಾಡಿದ್ರು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವ್ಯಾಕ್ಯೂಮ್ ಟ್ಯೂಬ್ಸ್ ವಿತ್ ಟ್ರಾನ್ಸಿಸ್ಟರ್ಸ್. ನೆಕ್ಸ್ಟ್ ಕ್ವಶನ್, ಸಿಕ್ಸ್ತ್. ದ ಪೀರಿಯಡ್ ಆಫ್ ದ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್. ಪೀರಿಯಡ್ ಆಫ್ ಸೆಕೆಂಡ್ ಜನರೇಷನ್ ಎಲ್ಲಿಂದ ಎಲ್ಲಿವರೆಗೂ? ಆಪ್ಷನ್ ಎ 1946 to 1959, ಆಪ್ಷನ್ ಬಿ 1959 to 1965, ಆಪ್ಷನ್ ಸಿ 1965 to 1971, ಆಪ್ಷನ್ ಡಿ ಬಂದು 1971 to 1980. ಸೊ ದ ರೈಟ್ ಆನ್ಸರ್ ಈಸ್ 1959 to 1965. ಆಪ್ಷನ್ ಬಿ is the right answer. Next, seventh question. Which language was mainly used in second generation computers? ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ಅಸೆಂಬ್ಲಿ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾರೆ ಮೇನ್ಲಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಫಸ್ಟ್ ಜನರೇಷನ್ ಅಲ್ಲಿ ಯಾವ್ದು ಯೂಸ್ ಮಾಡಿದ್ರು? ಮೆಷಿನ್ ಲ್ಯಾಂಗ್ವೇಜ್. ಸೆಕೆಂಡ್ ಜನರೇಷನ್ ಅಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಏಯ್ತ್ ಕ್ವಶನ್. ವಿಚ್ ಸ್ಟೋರೇಜ್ ಡಿವೈಸ್ ವಾಸ್ ಕಾಮನ್ಲಿ ಯೂಸ್ಡ್ ಇನ್ ದ ಸೆಕೆಂಡ್ ಜನರೇಷನ್? ಸೆಕೆಂಡ್ ಜನರೇಷನ್ ಇದರಲ್ಲಿ ಯಾವ ಸ್ಟೋರೇಜ್ ಡಿವೈಸ್ ನ ಕಾಮನ್ ಆಗಿ ಯೂಸ್ ಮಾಡಿದ್ರು ಅಂತ? ಆಪ್ಷನ್ ಎ ಬಂದು ಆಪ್ಟಿಕಲ್ ಡಿಸ್ಕ್, ಆಪ್ಷನ್ ಬಿ ಬಂದು ಮ್ಯಾಗ್ನೆಟಿಕ್ ಕೋರ್ ಮೆಮೊರಿ, ಆಪ್ಷನ್ ಸಿ SSD, ಆಪ್ಷನ್ ಡಿ ಬಂದು ಫ್ಲಾಶ್ ಡ್ರೈವ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮ್ಯಾಗ್ನೆಟಿಕ್ ಕೋರ್ ಮೆಮೊರಿನ ಯೂಸ್ ಮಾಡ್ತಾರೆ ಸ್ಟೋರೇಜ್ ಡಿವೈಸ್ ಆಗಿ. ನೆಕ್ಸ್ಟ್ ಬಂದು ನೈನ್ತ್ ಕ್ವಶನ್. ದ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಯೂಸ್ಡ್. ಏನು ಯೂಸ್ ಮಾಡ್ತಾರೆ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್? ಆಪ್ಷನ್ ಎ ವ್ಯಾಕ್ಯೂಮ್ ಟ್ಯೂಬ್ಸ್, ಆಪ್ಷನ್ ಬಿ ಟ್ರಾನ್ಸಿಸ್ಟರ್ಸ್, ಆಪ್ಷನ್ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಆಪ್ಷನ್ ಡಿ ಮೈಕ್ರೋಪ್ರೊಸೆಸರ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಐಸಿನ ಯೂಸ್ ಮಾಡ್ಬೋದು. ನೆಕ್ಸ್ಟ್ 10th, ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಪರ್ಫಾರ್ಮ್ಡ್ ಕಾಂಪಿಟೇಷನ್ಸ್ ಇನ್. ಆಪ್ಷನ್ ಎ ಸೆಕೆಂಡ್ಸ್, ಆಪ್ಷನ್ ಬಿ ಮಿಲಿ ಸೆಕೆಂಡ್ಸ್, ಆಪ್ಷನ್ ಸಿ ಮೈಕ್ರೋ ಸೆಕೆಂಡ್ಸ್,
ಆಪ್ಷನ್ ಡಿ ನ್ಯಾನೋಸೆಕೆಂಡ್ಸ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನ್ಯಾನೋಸೆಕೆಂಡ್ಸ್. ನ್ಯಾನೋಸೆಕೆಂಡ್ಸ್ ಅಲ್ಲಿ ಅದು ಕಾಂಪಿಟೇಷನ್ಸ್ ಪರ್ಫಾರ್ಮ್ ಮಾಡ್ತಾ ಇರುತ್ತೆ ಅಲ್ವಾ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನ್ಯಾನೋಸೆಕೆಂಡ್ಸ್. Next, 11th question. Which of the following is not a high-level language used in third generation computers? ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿಲ್ಲ ಅಂತ. ಆಪ್ಷನ್ ಎ ಫೋರ್ಟ್ರಾನ್, ಆಪ್ಷನ್ ಬಿ ಕೋಬಾಲ್, ಆಪ್ಷನ್ ಸಿ ಬೇಸಿಕ್, ಆಪ್ಷನ್ ಡಿ ಮಿಷನ್ ಲ್ಯಾಂಗ್ವೇಜ್. ನಾವು ನೋಡಿದ್ವಿ ಅಲ್ವಾ, ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಯಾವ್ದೇ ಲ್ಯಾಂಗ್ವೇಜಸ್ ಯೂಸ್ ಮಾಡಿದ್ರು ಅಂದ್ರೆ ಫೋರ್ಟ್ರಾನ್, ಕೋಬಾಲ್, ಪ್ಯಾಸ್ಕಲ್, ಆಲ್ಗೋ 68 ಮತ್ತೆ ಬೇಸಿಕ್ ನ ಕೂಡ ಯೂಸ್ ಮಾಡಿರ್ತಾರೆ. ಯಾಕೆ ಯೂಸ್ ಮಾಡಿಲ್ಲ ಹಂಗಾದ್ರೆ ಮಿಷನ್ ಲ್ಯಾಂಗ್ವೇಜ್? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮಿಷನ್ ಲ್ಯಾಂಗ್ವೇಜ್. ನೆಕ್ಸ್ಟ್ 12th ಕ್ವಶನ್ ಬಂದು ವಿಚ್ ಆಪರೇಟಿಂಗ್ ಸಿಸ್ಟಮ್ ಫೀಚರ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಥರ್ಡ್ ಜನರೇಷನ್? ಯಾವ ಆಪರೇಟಿಂಗ್ ಸಿಸ್ಟಮ್ ನ ಥರ್ಡ್ ಜನರೇಷನ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ. ಆಪ್ಷನ್ ಎ ಬ್ಯಾಚ್ ಪ್ರೊಸೆಸಿಂಗ್ ಸಿಸ್ಟಮ್ ಓನ್ಲಿ, ಆಪ್ಷನ್ ಬಿ ಟೈಮ್ ಶೇರಿಂಗ್, ಆಪ್ಷನ್ ಸಿ ವ್ಯಾಕ್ಯೂಮ್ ಟ್ಯೂಬ್ಸ್, ಆಪ್ಷನ್ ಡಿ ಪಂಚ್ ಕಾರ್ಡ್ಸ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಟೈಮ್ ಶೇರಿಂಗ್. ಇದರಲ್ಲಿ ಏನೇನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಏನು ಯೂಸ್ ಮಾಡ್ತಿರ್ತಾರೆ ಅಂದ್ರೆ ರಿಮೋಟ್ ಪ್ರೊಸೆಸಿಂಗ್ ನ ಮತ್ತೆ ಟೈಮ್ ಶೇರಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ಸ್ ಯೂಸ್ ಮಾಡಿರ್ತಾರೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಟೈಮ್ ಶೇರಿಂಗ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 13th. ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಯೂಸ್ಡ್. ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಏನೇನು ಯೂಸ್ ಮಾಡಿದ್ರು ಅಂತ. ಆಪ್ಷನ್ ಎ ಐಸಿಸ್ ನ, ಆಪ್ಷನ್ ಬಿ ವಿಎಲ್ಎಸ್ಐ ಟೆಕ್ನಾಲಜಿ, ಆಪ್ಷನ್ ಸಿ ಬಂದು ವ್ಯಾಕ್ಯೂಮ್ ಟ್ಯೂಬ್ಸ್, ಆಪ್ಷನ್ ಡಿ ಟ್ರಾನ್ಸಿಸ್ಟರ್ಸ್. ಏನೇನು ಯೂಸ್ ಮಾಡ್ತು ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್? ನಾವು ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ, ಯಾವ್ದನ್ನ ಯೂಸ್ ಮಾಡ್ತು? ವಿಎಲ್ಎಸ್ಐ ಟೆಕ್ನಾಲಜಿ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನ ಅದು ಯೂಸ್ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವಿಎಲ್ಎಸ್ಐ ಟೆಕ್ನಾಲಜಿ. ನೆಕ್ಸ್ಟ್ 14th. ದ ಪೀರಿಯಡ್ ಆಫ್ ದ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಈಸ್. ಪೀರಿಯಡ್ ಏನಾಗಿರುತ್ತೆ ಅಂದ್ರೆ ಆಪ್ಷನ್ ಎ 1965 to 1971, ಆಪ್ಷನ್ ಬಿ 1971 to 1980, ಆಪ್ಷನ್ ಸಿ 1980 to present, ಆಪ್ಷನ್ ಡಿ 1959 to 1965. ಕರೆಕ್ಟ್ ಯಾವ್ದಪ್ಪ ಅಂತಂದ್ರೆ 1971 to 1980. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ 15th. ಸೆಮಿಕಂಡಕ್ಟಿವ್ ಡಿವೈಸಸ್ ಮೇನ್ಲಿ ಯೂಸ್ಡ್. ಸೆಮಿಕಂಡಕ್ಟಿವ್ ಡಿವೈಸಸ್ ನ ಮೇನ್ಲಿ ಏನಕ್ಕೆ ಯೂಸ್ ಮಾಡಿದ್ರು, ಏನಾಗಿ ಯೂಸ್ ಮಾಡಿದ್ರು ಅಂತ. ಆಪ್ಷನ್ ಎ ಸೆಕೆಂಡರಿ ಮೆಮೊರಿ, ಆಪ್ಷನ್ ಬಿ ಪ್ರೈಮರಿ ಮೆಮೊರಿ, ಆಪ್ಷನ್ ಸಿ ಔಟ್ಪುಟ್ ಡಿವೈಸಸ್, ಆಪ್ಷನ್ ಡಿ ಇನ್ಪುಟ್ ಡಿವೈಸಸ್. ನೋಡಿದ್ವಲ್ಲ ನಾವು ಕ್ಲಾಸಸ್ ಅಲ್ಲಿ ಸೆಮಿಕಂಡಕ್ಟರ್ ನ ಏನಾಗಿ ಯೂಸ್ ಮಾಡಿದ್ರು ಅಂದ್ರೆ ಪ್ರೈಮರಿ ಮೆಮೊರಿಯಾಗಿ ಯೂಸ್ ಮಾಡಿದ್ರು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪ್ರೈಮರಿ ಮೆಮೊರಿ. ನೆಕ್ಸ್ಟ್ 16th. ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್ ಆರ್ ಮೇನ್ಲಿ ಬೇಸ್ಡ್ ಆನ್. ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್ ಮೇನ್ಲಿ ಯಾವ್ದ್ರ ಬೇಸಿಸ್ ಆಗಿರುತ್ತೆ ಅಂತ. ಬೇಸ್ಡ್ ಆನ್ ಎ ಮಿಷನ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಪ್ಷನ್ ಸಿ ವ್ಯಾಕ್ಯೂಮ್ ಟ್ಯೂಬ್ಸ್, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಡ್ರಮ್ಸ್. ಯಾವ್ದ್ರ ಮೇಲೆ ಬೇಸ್ಡ್ ಆಗಿರುತ್ತೆ? ಕ್ಲಾಸಲ್ಲಿ ನೋಡಿದ್ವಿ ಅಲ್ವ ನಾವು, ಬೇಸ್ಡ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಆಗಿರುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ 17th ಕ್ವಶನ್. ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್ ಯೂಸ್. ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಏನೇನು ಯೂಸ್ ಮಾಡಿತ್ತು ಅಂದ್ರೆ ಆಪ್ಷನ್ ಎ ಐಸಿಸ್, ಆಪ್ಷನ್ ಬಿ ವಿಎಲ್ಎಸ್ಐ, ಆಪ್ಷನ್ ಸಿ ಎಲ್ಸಿ ಚಿಪ್ಸ್, ಆಪ್ಷನ್ ಡಿ ವ್ಯಾಕ್ಯೂಮ್ ಟ್ಯೂಬ್ಸ್. ಏನೇನು ಯೂಸ್ ಮಾಡ್ತು ಫಿಫ್ತ್ ಜನರೇಷನ್? ಎಲ್ಸಿ ಚಿಪ್ಸ್ ಮೀನ್ಸ್ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್ ನ ಯೂಸ್ ಮಾಡ್ತು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎಲ್ಸಿ ಚಿಪ್ಸ್. ನೆಕ್ಸ್ಟ್ 18th. ಕಿಪ್ಸ್ ಸ್ಟ್ಯಾಂಡ್ಸ್ ಫಾರ್. ಫುಲ್ ಫಾರ್ಮ್ ಏನು ಅಂತ. ಆಪ್ಷನ್ ಎ ನಾಲೆಜ್ ಬೇಸ್ಡ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್, ಆಪ್ಷನ್ ಬಿ ಕೀಬೋರ್ಡ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್, ಆಪ್ಷನ್ ಸಿ ಕೀ ಇಂಟಿಗ್ರೇಟೆಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್, ಆಪ್ಷನ್ ಡಿ ನಾಲೆಜ್ ಇಂಟರ್ನೆಟ್ ಪ್ರೊಸೆಸಿಂಗ್ ಸಿಸ್ಟಮ್. ಏನು ಕಿಪ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಕ್ಲಾಸಲ್ಲಿ ನೋಡಿದ್ವಿಲ್ವ ನಾವು, ನಾಲೆಜ್ ಬೇಸ್ಡ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನಾಲೆಜ್ ಬೇಸ್ಡ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 19th. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಫಿಫ್ತ್ ಜನರೇಷನ್ ಕಂಪ್ಯೂಟರ್? ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್ ಯಾವ್ದು ಎಕ್ಸಾಂಪಲ್ ಆಗಿರುತ್ತೆ? ಆಪ್ಷನ್ ಎ IBM 650, ಆಪ್ಷನ್ ಬಿ IBM 7094, ಆಪ್ಷನ್ ಸಿ ರೋಬೋಟ್ಸ್, ಆಪ್ಷನ್ ಡಿ IBM 360. ರೈಟ್ ಆನ್ಸರ್ ಇಸ್ ಯಾವ್ದು ಫಿಫ್ತ್ ಜನರೇಷನ್ಗೆ ಕಂಪ್ಯೂಟರ್ಸ್ ನ ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್ ಎಕ್ಸಾಂಪಲ್ ಬಂದು ರೋಬೋಟ್ಸ್ ಅಂಡ್ ಸೂಪರ್ ಕಂಪ್ಯೂಟರ್ಸ್ ಅಲ್ವಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೋಬೋಟ್ಸ್. IBM 650 ಬಂದು ಫಸ್ಟ್ ಜನರೇಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. IBM 7094 ಯಾವುದಕ್ಕೆ? ಸೆಕೆಂಡ್ ಜನರೇಷನ್ಗೆ. ನೆಕ್ಸ್ಟ್ IBM 360 ಸೀರೀಸ್ ಬಂದು ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ನಾವು ಕ್ಲಾಸಲ್ಲಿ ನೋಡಿದ್ವಲ್ವಾ. ಯಾರ್ಯಾರು ಕ್ಲಾಸ್ ನೋಡಿಲ್ಲ ಅಂದ್ರೆ ಒಂದ್ಸಲ ಹೋಗಿ ರೀಕಾಲ್ ಮಾಡ್ಕೊಳ್ಳಿ, ಅದರಲ್ಲಿ ಇದೆಲ್ಲ ಇದೆ. ನೆಕ್ಸ್ಟ್ ಕ್ವಶನ್ 20th.
ವಿಚ್ ಜನರೇಷನ್ ಇಸ್ ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್? ಯಾವ ಜನರೇಷನ್ ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆ ಅಂದ್ರೆ ಆಪ್ಷನ್ ಎ ಸೆಕೆಂಡ್ ಜನರೇಷನ್, ಆಪ್ಷನ್ ಬಿ ಥರ್ಡ್ ಜನರೇಷನ್, ಆಪ್ಷನ್ ಸಿ ಫೋರ್ತ್ ಜನರೇಷನ್, ಆಪ್ಷನ್ ಡಿ ಫಿಫ್ತ್ ಜನರೇಷನ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫಿಫ್ತ್ ಜನರೇಷನ್. ಫಿಫ್ತ್ ಜನರೇಷನ್ ಇನ್ನು ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆ, ಮೀನ್ಸ್ ಇನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ. ಎಲ್ಲ MCQs ಬೇಸ್ಡ್ ಆನ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಆಗಿರುತ್ತೆ. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂಡ್ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ಮೇಲೆ ಒಂದು 40 to 50 MCQs ನೋಡ್ಬಿಟ್ಟು ನೆಕ್ಸ್ಟ್ ಮಾಡ್ಯೂಲ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬೈ ಬೈ.